ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ ಏನ್ ಮಾಡ್ಕೊಂಡಮ್ಮ? ಅಮ್ಮ ನೋಡು, ನಾನು ಹೇಳಿದೆ ತಾನೆ, ನೀ ಬಿಡಮ್ಮ, ನಾನು ಮಾಡ್ತೀನಿ. ಏನು ಆಗಿಲ್ಲ ಬಿಡ, ನಾ ಅಷ್ಟೇ ತರ್ತೀನಿ. ಯಾಕೋ ಹಿಂಗ್ ನುಕ್ಕೊಂಡು ಹೋಗ್ತಿದ್ಯಾ? ಅಮ್ಮನ ಕೈಗೆ ಗಾಚಿ ರಕ್ತ ಬರ್ತಿದೆ. ಹೌದಾ? ನಾ ಅಷ್ಟೇ ತರಕ್ ಹೋಗ್ತೇನೆ. ಅಯ್ಯೋ ಅದಕ್ಕೆ ಏನಾಯ್ತು? ಅದಕ್ಕೆ ಅಯ್ಯೋ ಏನಾಯ್ತು ಅದಕ್ಕೆ? ಅಯ್ಯೋ ದೇವ್ರೆ, ಏನಾಯ್ತು ಅದಕ್ಕೆ ನಿಮ್ ಕೈ? ಏನಿಲ್ಲ ಕಡೆ, ಗಾಜ್ ಚುಚ್ಕೊಂಡು ಸ್ವಲ್ಪ ರಕ್ತ ಬಂದಿದೆ ಅಷ್ಟೆ. ಅಯ್ಯ ಇಷ್ಟೇನಾ? ನಾನೆಲ್ಲೋ ನಿಮ್ ಕೈಯೇ ಕಟ್ಟಾಗಿ ರಕ್ತ ಧಾರಾಕಾರವಾಗಿ ಹರಿತಿದೆ ಅಂತ ಅನ್ಕೊಂಡೆ. ಹಂಗಾಡ್ತಾನೆ ನಿಮ್ ಮಗ. ಅವನ್ ಬುದ್ಧಿ ನಿನ್ಗೆ ಗೊತ್ತಲ್ಲ, ನನ್ಗೆ ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅವ್ನು ಸಹಿಸ್ಕೊಳಲ್ಲ ಕಡೆ. ನಾ ಹೇಳ್ದೆ ಅಮ್ಮ ಬೇಡ ಅಂತ, ನಿನ್ ಮಾತೇ ಕೇಳಲ್ಲ ನೋಡು. ನೀನು ಅತಿಯಾಗಿ ಆಡ್ತೀಯ ಕಣ. ಅದಕ್ಕೆ ಸಂಜೆ ನಾನು ನೋಡಿದ್ರಾ? ನೋಡ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲಲ್ವಾ ಅದಕ್ಕೆ? ಅದು ಅಲ್ಲದೆ ಅವ್ರ ಮನೆಯಿಂದ ಕಾರ್ ತರಿಸ್ಕೊಂಡು ಜಮ್ ಅಂತ ಹೋದ್ಲಪ್ಪ. ನಾನ್ ಒಳ್ಳೇದು ಹೇಳಿದ್ರೆ ನೀವಿಬ್ರು ನನ್ನನ್ನ ಯಾಕೆ ಹಿಂಗ್ ನೋಡ್ತಿದ್ದೀರಾ? ಮನೆ ಸೊಸೆ ಏನಾದ್ರೂ ಮಾಡುವಾಗ ಖುಷಿ ಪಡ್ಬೇಕು, ಹಿಂಗ ಅಸಹ್ಯ ಪಟ್ಕೊಳ್ಬಾರ್ದು. ನೀನು ಅಷ್ಟೇ ಕಣೋ ನರಸಿಂಹ, ನಿನ್ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಎಂತ ಸ್ಥಿತಿಯಲ್ಲಿ ನಿನ್ನನ್ನ ಕಾಪಾಡಿದಾಳವಳು, ಅವಳ ಋಣ ನಿನ್ ಮೇಲಿದೆ. ಏನು ಕೇಳಿಸ್ತಾ? ಚಿರು, ವಾಟ್ಸ್ ಹ್ಯಾಪನಿಂಗ್ ಹಿಯರ್? ನಮ್ಮನೇಲಿ ಯಾವತ್ತೂ ಇದರ ಬಿಸ್ನೆಸ್ ಮೀಟಿಂಗ್ಸ್ ಆಗ್ಲಿ ಡಿಸ್ಕಷನ್ಸ್ ಆಗ್ಲಿ ಇಷ್ಟು ಕೇರ್ಲೆಸ್ ಆಗಿ ನಡೆದೇ ಇಲ್ಲ. ಬರ್ತಾಳೆ, ಹೋಗ್ತಾಳೆ, ಏನೋ ಮಾತಾಡ್ತಾಳೆ, ಏನೋ ಮಾಡ್ತಾಳೆ. ಏನ್ ನಡೀತಾ ಇದೆ ಇಲ್ಲಿ? ಹಸ್ಬೆಂಡ್, ಚಿರು, ದಿಸ್ ಇಸ್ ಟೂ ಮಚ್. ಸಾರಿ ಅದಕ್ಕೆ. ನಮ್ಮ ಈ ತರ ಸಿನಿಮಾ ನೋಡಿ ತುಂಬಾ ದಿವಸ ಆಗಿತ್ತು. ಎಲ್ಲೋ ಶುಕು ಮತ್ತೆ ಏನ್ರಿ ನಿಮ್ದು? ಚಿರು, ಕಳ್ಸೋಳ್ನ, ಇಲ್ಲ ಅಂದ್ರೆ ನಾನೇ ಹೋಗ್ತೀನಿ. ಸಾರಿ ಮಾರ್ನಿಂಗು ಮ್ಯಾಟ್ನಿ ಫಸ್ಟ್ ಶೋ ಸೆಕೆಂಡ್ ಶೋ ಎಲ್ಲ ನೋಡ್ದಂಗ ಆಗೋಯ್ತು. ನಿಮ್ದು ಒಳ್ಳೆ ಕುಚ್ಚಿಗೆ ಚಿಣಿ ರೆಡಿ. ಮೇಡಮ್ ನ ಫಾಲೋ ಮಾಡು. ಇಷ್ಟೊತ್ತು ಎಕ್ಸಾಕ್ಟ್ ಆಗಿ ಏನ್ ನಡೀತು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಮೀಟಿಂಗ್ಗಿಂತ ಅವರಿಬ್ಬರ ಡೇಟಿಂಗ್ಗೆ ಚೆನ್ನಾಗಾಯ್ತು. ಏನ್ರಿ ಆಗಿದೆ ನಿಮ್ಗೆ? ಮಾಡಿರೋ ತಪ್ಪಕ್ಕೆ ಶಿಕ್ಷೆ ಅನ್ಭವಿಸ್ಲಿ ಅಂತ ಚೀಟಿಲಿ ಏನ್ ಮಾಡ್ಬೇಕು ಅಂತ ಬರ್ದ್ಕೊಟ್ರೆ ನಿಮ್ಗೆ ಇಷ್ಟ ಬಂದಿದ್ದೆ ಮಾಡ್ತೀರಾ? ಡಿಸ್ಕಷನ್ ನಡೀತಾ ಇರೋ ಟೈಮು ಎಲ್ರು ಮುಂದೆ ಬಂದು ತಪ್ಕೋತೀರಾ, ಮುತ್ ಕೊಡ್ತೀರಾ. ಏನ್ರಿ ಬಂದಿದೆ ನಿಮ್ಗೆ? ಎಲ್ರ ಮುಂದೆ ನಾನು ಮರ್ಯಾದೆ ಹೋಗಲ್ವಾ? ಅಲ್ಲ ಹಸ್ಬೆಂಡು, ಮರ್ಯಾದೆ ಹೋಗೋ ಅಂತ ಕೆಲಸ ನಾನೇನ್ ಮಾಡಿದೀನಿ? ಏನೋ ನಿಮ್ಗೊಂದ್ ಸ್ವಲ್ಪ ಮುಜುಗರ ಆಗಿರತ್ತೆ ಅಷ್ಟೇ. ರೀ ನೀವು ಮಾಡಿದ್ ನಿಮ್ಗೆ ಸರಿ ಅನ್ಸುತ್ತಾ ಹೇಳ್ರಿ? ಅಲ್ಲ ಹಸ್ಬೆಂಡು, ಯಾಕೆ ಬೈತಿದ್ಯಾ ನೀನು ಅವಳಿಗೆ? ಇನ್ನೇನ್ ಸನ್ಮಾನ ಮಾಡ್ಬೇಕಾಗಿತ್ತ? ಇವ್ರು ಏನ್ ಮಾಡಿದ್ರು ಗೊತ್ತಾ ಅಚ್ಚು? ಹಾ ಗೊತ್ತು, ನೀನ್ ಕೊಟ್ಟಿರೋ ಶಿಕ್ಷಣ ಅವಳು ಅನುಭವಿಸಿದಾಳೆ. ಅದ್ರಲ್ಲಿ ಏನಿದೆ ತಪ್ಪು? ನಾನು ಇವ್ರಿಗೆ ಬರ್ಕೊಟ್ಟಿದ್ದೆ ಬೇರೆ. ನೀನ್ ಸುಮ್ಮನೆ ಇರೋ ಚಿರು, ಬಾ ನೀನು. ಸರಿ ಅಕ್ಕ, ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋಣ. ನೀವ್ ಹೇಳಿ. ಅವ್ನು ನಿನಗ್ ಬೈತಾನೆ ಇರ್ತಾನೆ, ಬೇಕಾ ಅದು? ಸುಮ್ನೆ ಬಾ. ಅಕ್ಕ, ಶಿಕ್ಷೆ ಕೊಟ್ಟು ನಾನ್ ಅನ್ಭವಿಸಂಗಾಗಿದ್ಯಲ್ಲ. ನಂಗೇನೋ ಈ ಪ್ರಾಜೆಕ್ಟ್ನ ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಬೇಕನ್ನಿಸ್ತದೆ. ಹೌದು, ಆದ್ರೆ ಇದರಲ್ಲಿ ರಿಸ್ಕ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇಲ್ಲ ಚಿರು? ರಿಸ್ಕ್ ಇದೆ, ಆದ್ರೆ ಆಪರ್ಚುನಿಟೀಸು ತುಂಬ ಇದೆ. ಹೌದು ಮಾವ, ಚಿರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ರಿಸ್ಕ್ ಇದ್ರೂ ಆದಷ್ಟು ಬೇಗ ಈ ಪ್ರಾಜೆಕ್ಟ್ನ ಶುರು ಮಾಡೋದು ಒಳ್ಳೇದು. ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕೋ ಎಲ್ಲ ಮಾಡ್ಕೊಡೋಣ. ಏಯ್, ಇಲ್ಲೆಲ್ಲರೂ ಬಿಸ್ನೆಸ್ ಮೀಟಿಂಗ್ ಮಾಡ್ತಿದ್ದಾರೆ, ಗೂಳಿ ತರ ನುಗ್ತಿದ್ದಿಲ್ಲ, ಕಣ್ ಕಾಣಲ್ವೇನೆ ನಿನಗೆ? ಅದಕ್ಕೆ ಯಾಕೆ ಅಷ್ಟೊಂದು ಕೋಪದಲ್ಲಿ ಮಾತಾಡ್ತೀಯ ಸುಕನ್ಯಾ? ಏನು ವಿಷಯ ಮದೀಪ?
ಅದು ನನ್ನ ಹಸ್ಬೆಂಡ್ನ ಹತ್ರದಿಂದ ನೋಡ್ಬೇಕಿತ್ತು. ಆಯ್ತು. ಏನ್ರಿ ಶಿಕ್ಷೆ ಆಮೇಲೆ ಈಗಲೇ ಬೇಡ. ಆಗಲ್ಲ ಹಸ್ಬೆಂಡು, ಹಿಂಗೋ ಧೈರ್ಯ ಮಾಡಿ ಬಂದಿದ್ದೀನಿ. ಆಮೇಲೆ ಧೈರ್ಯ ಇರುತ್ತೋ ಇಲ್ವೋ, ನಿಮ್ಗೇನೂ ತೊಂದರೆ ಕೊಡಲ್ಲ. ನೀವು ಆರಾಮಾಗಿ ಕೆಲಸ ಮಾಡಿ. ಮಾಡ್ಕೊಡಿ. ಚಿರು, ಒಂದ್ಸಲ ಈ ಪ್ರಾಜೆಕ್ಟ್ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀಯಾ? ಎಲ್ರಿಗೂ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಅದು ಏನಂದ್ರೆ ಈ ಪ್ರಾಜೆಕ್ಟು ಒಂದು ನಿಮಿಷ. ಚಿರು, ಆರ್ ಯು ಆಲ್ ರೈಟ್? ಆಲ್ ರೈಟ್ ಅದಕ್ಕೆ. ಇವತ್ತು ಮೀಟಿಂಗು ಸಖತ್ತಾಗ್ತಿದೆ ಅಲ್ಲ ಸುಕ್ಕು? ಚಿರು, ಅದಕ್ಕೆ ವಾಟ್ ಹ್ಯಾಪನಿಂಗ್ ಹಿಯರ್? ಇಲ್ಲಿ ಮೀಟಿಂಗ್ ನಡೀತಾ ಅಂತ ಅವಳು ಕಾಣಿಸ್ತಿಲ್ವಾ? ಕರೆಕ್ಟು. ಕಾಣಿಸ್ತಿಲ್ವೇ ನಿಮ್ಗೆ? ಇಲ್ಲ ಹಸ್ಬೆಂಡು. ಕಾಣಿಸ್ತಿಲ್ವಾ? ಕನ್ನಡಕ ಹಾಕಿದಿರಲ್ಲ, ಯಾಕೆ? ನನಗೆ ನೀವು ಮಾತ್ರ ಕಾಣಿಸ್ತಿದ್ದೀರಾ ಹಸ್ಬೆಂಡು. ಏಯ್, ಅವನನ್ನ ಹಾಗೆ ದುರ್ಗುಟ್ಕೊಂಡು ನೋಡಿದ್ರೆ ಅವ್ನ್ ಮೀಟಿಂಗ್ ಮಾಡಕ್ ಆಗುತ್ತಾ? ಅವ್ರಿಗೆ ಏನೂ ತೊಂದರೆ ಇಲ್ಲ. ನಿಮಗೇನು ತೊಂದರೆ ಮೇಡಮ್? ಸುಮ್ಮನೆ ನಿಂತ್ಕೊಳ್ಳಿ.